ನಮಸ್ತೆ ಫಸ್ಟ್ ಇಯರ್ ಸ್ಟೂಡೆಂಟ್ಸ್, ನಮ್ಮ ಚಾನಲ್ ಎಂ ಜೆ ಲರ್ನಿಂಗ್ ಹಬ್ಗೆ ಸ್ವಾಗತ. ಸೊ ಪ್ರೀವಿಯಸ್ ಸೆಷನ್ ಅಲ್ಲಿ ಮೋಷನ್ ಇನ್ ಅ ಪ್ಲೇನ್ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಸ್ ನ ಡಿಸ್ಕಸ್ ಮಾಡಿದ್ದು. ಸೊ ಈ ಸೆಷನ್ ಅಲ್ಲಿ ಲಾಸ್ ಆಫ್ ಮೋಷನ್ಸ್ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಸ್ ನ ಡಿಸ್ಕಸ್ ಮಾಡೋಣ. ಸೊ ಏಂತಕ್ಕೆ ಇಂಪಾರ್ಟೆಂಟ್ ಕ್ವಶನ್ ಪಿ ಯು ಎಕ್ಸಾಮಿನೇಷನ್ಗೆ, ಅಪ್ಕಮಿಂಗ್ ಪಿ ಯು ಎಕ್ಸಾಮಿನೇಷನ್ಗೆ, ಸರಿನಾ? ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಲೆಟ್ ಸ್ಟಾರ್ಟ್ ದಿ ಸೆಷನ್. ಸೊ ಚಾಪ್ಟರ್ ನೇಮ್ ಲಾಸ್ ಆಫ್ ಮೋಷನ್. So this is another high weightage chapter. ಇದು ಕ್ವಶನ್ಸ್ ಫ್ರೇಮ್ ಆಗುತ್ತೆ, ಸೊ ನೋಡ್ಕೊಳ್ಳಿ. ಅಂಡ್ ಈಸಿ ಇದೆ ಚಾಪ್ಟರ್. ಪಿ ಯು ಎಕ್ಸಾಮ್ಗೆ ಏನು ಕಷ್ಟ ಆಗಲ್ಲ ನಿಮಗೆ ನನ್ನ ಪ್ರಕಾರ ಈ ಚಾಪ್ಟರ್. ಸೊ ಫಸ್ಟ್ 2 marks ಕ್ವಶನ್ ನೋಡೋಣ. 2 marks ಕ್ವಶನ್ ಅಲ್ಲಿ ಕೇಳಿದ್ರೆ ಇನರ್ಷಿ ಆಫ್ ರೆಸ್ಟ್ ಗಿವನ್ ಎಕ್ಸಾಂಪಲ್, ಅಂಡ್ ಇದು ಇನರ್ಷಿ ಆಫ್ ರೆಸ್ಟ್, ಇನರ್ಷಿ ಆಫ್ ಮೋಷನ್ ಇದೆ, ಅದಕ್ಕೆ ಎಕ್ಸಾಂಪಲ್ ಇದೆ. ಇನರ್ಷಿ ಆಫ್ ಡೈರೆಕ್ಷನ್, ಅದಕ್ಕೆ ಎಕ್ಸಾಂಪಲ್ ಕೇಳಿದಾನೆ 2 marksಗೆ. ಈ 3 ಕ್ವಶನ್ಸ್ ಅನ್ನ ಎಂ ಸಿ ಕ್ಯೂ ಅಲ್ಲೂ ಸಹ ಕೇಳ್ಬೋದು, ಎಂ ಸಿ ಕ್ಯೂ ಅಲ್ಲೂ ಸಹ ಕ್ವಶನ್ ಫಾರ್ಮೆಟ್ ಮಾಡ್ಬೋದು, ನೆನಪಿರಲಿ. ನೆಕ್ಸ್ಟ್ ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್, ಅದಿಲ್ಲ ಅಂದ್ರೆ ಸೆಕೆಂಡ್ ಲಾ ಆಫ್ ಮೋಷನ್, ಅದಿಲ್ಲ ಅಂದ್ರೆ ಥರ್ಡ್ ಲಾ ಆಫ್ ಮೋಷನ್. ತುಂಬಾ ತುಂಬಾ ಇಂಪಾರ್ಟೆಂಟ್, ನೆನಪಿರಲಿ. ಮೆನ್ಷನ್ ದಿ ಕಾಮನ್ ಫೋರ್ಸಸ್ ಇನ್ ಮೆಕ್ಯಾನಿಕ್ಸ್, ಇಂಪಾರ್ಟೆಂಟ್, ಈಸಿ ಇದೆ ಆಕ್ಚುಲಿ, ಏನಿಲ್ಲ. ಮೆನ್ಷನ್ ದಿ ಟೈಪ್ಸ್ ಆಫ್ ಫ್ರಿಕ್ಷನ್, ಏನ್ ಕಷ್ಟ ಇದೆ ಇದರಲ್ಲಿ. ರೈಟ್ ದಿ ಕಂಡೀಷನ್ ಫಾರ್ ಇಕ್ವಿಲಿಬ್ರಿಯಂ ಆಫ್ ಕನ್ಕರೆಂಟ್ ಫೋರ್ಸಸ್, ಕಂಡೀಷನ್ ಫಾರ್ ಇಕ್ವಿಲಿಬ್ರಿಯಂ ಕೇಳಿದಾನೆ. ಇದು ಬಂದು 2 marks ಕ್ವಶನ್ಸ್, ಇಷ್ಟೇ ಕೇಳ್ಬೋದು. ಇನ್ಯಾವೂ ಇಲ್ಲ ಕ್ವಶನ್ಸ್ 2 marks ಅಲ್ಲಿ ಫಾರ್ಮ್ ಆಗೋದಕ್ಕೆ. ಮೇ ಬಿ ಹೊಸದೇ ಯಾವ್ದಾದ್ರು ಕ್ವಶನ್ ಕ್ರಿಯೇಟ್ ಮಾಡಿ ಸಹ ಕೇಳ್ಬೋದು. ಆ ಥರ ಯಾರು ಮಾಡಿಲ್ಲ ಇದುವರೆಗೂ, ಜಾಸ್ತಿ ಕಾಂಪ್ಲಿಕೇಟೆಡ್ ಆಗಿ ಕೇಳೋವಂಥದ್ದು. ಕೇಳಿದ್ರೆ ಇದೇ ಥರ ಕೇಳ್ತಾನೆ. ಸೊ ಮೂವಿಂಗ್ ಆನ್ ಟು 5 marks. ಸೊ 3 marks ಕ್ವಶನ್ಸ್ ಕೇಳೋದು ಇದರಲ್ಲಿ ಕಮ್ಮಿ, 5 marks ಕ್ವಶನ್ಸ್ ಇರುತ್ತೆ. ಅದರಲ್ಲಿ ನ್ಯೂಮರಿಕಲ್ಸ್ ಆದ್ರೂ ಬರ್ಬೋದು, 5 marks ಆದ್ರೂ ಬರ್ಬೋದು. 5 marks ಅಂಡ್ ನ್ಯೂಮರಿಕಲ್ಸ್ ಸಹ ಫಾರ್ಮೇಟ್ ಆಗ್ಬಹುದು. ಓಕೆ, 5 marks ಕ್ವಶನ್ಸ್ ಬಂದ್ರೆ ಸ್ಟೇಟ್ ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್, ಹೆನ್ಸ್ ಡಿರೈವ್ ದಿ ಫಾರ್ಮುಲಾ ಫಾರ್ ದಿ ಫೋರ್ಸ್ ಇನ್ ಟರ್ಮ್ಸ್ ಆಫ್ ಮಾಸ್ ಅಂಡ್ ಆಕ್ಸಲರೇಷನ್. ಈ ಫಾರ್ಮುಲಾ ನೆನಪಿದೆಯಲ್ಲ, ಎಫ್ ವೆಕ್ಟರ್ ಇಸ್ ಈಕ್ವಲ್ ಟು ಎಂ ಎ ವೆಕ್ಟರ್, ಇದನ್ನ ಡಿರೈವ್ ಮಾಡಿ ಅಂತ ಕೇಳಿದಾನೆ. ಅದಿಲ್ಲ ಅಂದ್ರೆ ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಮ್ಯಾಕ್ಸಿಮಮ್ ಸ್ಪೀಡ್ ಆಫ್ ಸರ್ಕ್ಯುಲರ್ ಮೋಷನ್ ಆಫ್ ದಿ ಕಾರ್ ಆನ್ ಅ ಲೆವೆಲ್ ರೋಡ್. ಈ ಕ್ವಶನ್ ಆಕ್ಚುಲಿ 3 marks ಇದೆ. ಇದ್ರ ಜೊತೆಗೆ ಯಾವ್ದಾದ್ರು ಒಂದು 2 marks ಕ್ವಶನ್ ನ ಕಂಬೈನ್ ಮಾಡಿ ಸಹ ಕೇಳ್ಬಹುದು. ಏನ್ ರೂಲ್ಸ್ ಇಲ್ಲ 5 marks 5 marks ಕ್ವಶನ್ ಕೇಳಬೇಕು ಅಂತ. ಎ ಬಿ ಸೆಕ್ಷನ್ಸ್ ಆಗಿ ಡಿವೈಡ್ ಮಾಡಿ ಸಹ ಕೇಳ್ಬಹುದು. ಅದಿಲ್ಲ ಅಂದ್ರೆ ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಮ್ಯಾಕ್ಸಿಮಮ್ ಸ್ಪೀಡ್ ಆಫ್ ಅ ಕಾರ್ ಆನ್ ಅ ಬ್ಯಾಂಕ್ಡ್ ರೋಡ್ ಇನ್ ಅ ಸರ್ಕ್ಯುಲರ್ ಮೋಷನ್. ಇವೆರಡು ತುಂಬಾ ತುಂಬಾ ಇಂಪಾರ್ಟೆಂಟ್. ಇದು ಸಹ ಅಷ್ಟೇ ಇಂಪಾರ್ಟೆಂಟ್ 5 marks ಹೋಲಿಸಿದ್ರೆ. ಬರೀ ಡಿರೈವೇಶನ್ ಕೇಳಿದ್ರೆ ಇದರಲ್ಲಿ 3 marks ಕೇಳ್ತಾನೆ. ಡನ್. 3 marks ಕೇಳಿ ಇನ್ನೊಂದು ಯಾವ್ದಾದ್ರು ಕ್ವಶನ್ಸ್ ನ 2 marks ಹಾಕ್ಬೋದು ಅವನು. ಸ್ಟೇಟ್ ಅಂಡ್ ಪ್ರೂವ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್. ಈ 3 ಪ್ರೀವಿಯಸ್ ಇಯರ್ ಅಲ್ಲಿ ಕೇಳಿ ಕೇಳಿ ಸುಸ್ತಾಗಿದ್ರೆ ಅವನು ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಮೇಲೆ ಕ್ವಶನ್ಸ್ ಸಹ ಫಾರ್ಮೇಟ್ ಆಗುತ್ತೆ. ನ್ಯೂಮರಿಕಲ್ ಬಂದ್ರೆ ನಾನು ಯಾವ್ದು ಮೇಜರ್ ಆಗಿ ಕೇಳೋ ಅಂತ ನ್ಯೂಮರಿಕಲ್ಸ್ ಮಾತ್ರ ತಗೊಂಡಿದ್ದೀನಿ. ಇದೇ ತರ ಕಾನ್ಸೆಪ್ಟ್ಸ್ ಮೇಲೆನೆ ವ್ಯಾಲ್ಯೂಸ್ ಚೇಂಜ್ ಮಾಡಿ ತುಂಬಾ ಸತಿ ರಿಪೀಟ್ ಮಾಡಿ ಕೇಳ್ತಿರ್ತಾನೆ ಅಂತ ಕ್ವಶನ್ ಮಾತ್ರ ತಗೊಂಡಿದ್ದೀನಿ. ಫಾರ್ ಎಕ್ಸಾಂಪಲ್ ಈ ಕ್ವಶನ್ಸ್ ಅಲ್ಲಿ ಅ ಡ್ರೈವರ್ ಆಫ್ ಕಾರ್ ಮೂವಿಂಗ್ ಅಟ್ 25 meter per second sees a child on a road 70 meter ahead, stops the car 20 meter earlier to the child. If the mass of the car with the driver is 1000 kg, calculate the force exerted by brakes on the car and the time taken to stop the car. ಈ ತರ ಕ್ವಶನ್ಸ್ ತುಂಬಾ ಸತಿ ಕೇಳಿದಾನೆ. ವರ್ಕ್ ಆನ್ ದೀಸ್ ಟೈಪ್ ಆಫ್ ಕ್ವಶನ್ಸ್. ಅದಿಲ್ಲ ಅಂದ್ರೆ he will ask this question: what is the acceleration of the block on trolley system in the figure ಕೊಟ್ಟಿಲ್ಲ, sorry. If the coefficient of kinetic friction between trolley and surface is 0.04, what is the tension in the string? So ಇಲ್ಲೇ ಸಹ ಮೆನ್ಷನ್ ಮಾಡ್ತೀನಿ ಫಿಗರ್ನ, ಡೋಂಟ್ ವರಿ ಅಬೌಟ್ ಇಟ್, ವಿ ವಿಲ್ ಶೋ ದಟ್ ಫಿಗರ್. ದೀಸ್ ಆರ್ ದಿ ಕ್ವಶನ್ಸ್ you have to work on. These are the numerical and these are the 5 marks and these are the 2 marks questions. ಇಷ್ಟೇನೆ. ಅಂಡ್ ಈಗೇನು ಡಿಸ್ಕಸ್ ಮಾಡಿದ್ನಲ್ಲ ಅದ್ರದ್ದು PDF ಕಾಪಿನ ವಾಟ್ಸಪ್ ಚಾನಲಲ್ಲಿ, ನಮ್ಮ ವಾಟ್ಸಪ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ವಾಟ್ಸಪ್ ಚಾನಲ್ದು ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಅಂಡ್ ಬಯೋದಲ್ಲೂ ಇದೆ. ಇಫ್ ಯು ವಾಂಟ್ ಅಪ್ಡೇಟ್ಸ್, ರೆಗ್ಯುಲರ್ ಅಪ್ಡೇಟ್ಸ್ ಬೇಕು ಅಂದರೆ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಸೊ ಇಷ್ಟು ಹೇಳ್ತಾ ಸೆಷನ್ನ ಮುಗಿಸೋಣ. ಮೀಟ್ ಯು ಇನ್
ನೆಕ್ಸ್ಟ್ ಸೆಷನ್. ಬಾಯ್ ಬಾಯ್.